ಇಂಡಿಯಾ ಆಸ್ಟ್ರೇಲಿಯಾ 5ನೇ ಟೆಸ್ಟ್ ರಿಸಲ್ಟ್ ಬಂದಿದೆ. ಈ ಒಂದು ರಿಸಲ್ಟಲ್ಲಿ ಕಂಪ್ಲೀಟಾಗಿ ಇಂಡಿಯಾ ಫೇಲ್ಯೂರ್ ಆಗಿದೆ ಫ್ರೆಂಡ್. ಆಸ್ಟ್ರೇಲಿಯಾ 6 ವಿಕೆಟಿಂದ ಈ ಒಂದು ಟೆಸ್ಟ್ ಮ್ಯಾಚ್ ಗೆದ್ದಿದೆ. ಟೋಟಲ್ ಆಗಿ 3-1 ಅಂತರದಲ್ಲಿ ಸರಣಿ ವಶ ಮಾಡಿಕೊಂಡಿದೆ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಈ ಒಂದು ಸಿರೀಸ್ ಅಂದರೆ ಈ ಒಂದು ಕಪ್ ತಗೋಬೇಕಂದ್ರೆ ಟೋಟಲ್ ಆಗಿ 10 ವರ್ಷದ ಕಾಲ ಕಾಯ್ಬೇಕಾಗ್ತದೆ. ಯಾಕಪ್ಪ ಅಂದರೆ ಇಂಡಿಯಾ ಕಳೆದ ಸಲ ಈ ಒಂದು ಟ್ರೋಫಿನ ಬಾರ್ಡರ್ ಗವಾಸ್ಕರ್ ಟ್ರೋಫಿನ ಇಂಡಿಯಾ ಗೆದ್ದಿತ್ತು. ಹಾಗಾಗಿ ಈ ಒಂದು 10 ವರ್ಷ ಆಗಿತ್ತು ಟೋಟಲ್ ಆಗಿ ಆಸ್ಟ್ರೇಲಿಯಾಕ್ಕೆ ಈ ಒಂದು ಕಪ್ಪು ಬಂದಿದ್ದಿರಲಿಲ್ಲ. ಈ ಸಲ 10 ವರ್ಷ ಆದಮೇಲೆ ಈ ಒಂದು ಟ್ರೋಫಿನ ಎತ್ಕೊಂಡಿದ್ದಾರೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ಪ್ರಮುಖ ಕಾರಣ ಈ ಒಂದು ಟೆಸ್ಟ್ ಸೀರೀಸ್ನ ಸೋಲಿಗೆ ಪ್ರಮುಖ ಕಾರಣ ಮೇಲೆ ಗೊತ್ತಾಗುತ್ತೆ. ಇಂಡಿಯನ್ ಬ್ಯಾಟಿಂಗ್ ಲೈನ್ ಕಂಪ್ಲೀಟಾಗಿ ಸ್ಟ್ರಗಲ್ ಮಾಡಿದೆ ಅಂತ ಫ್ರೆಂಡ್ ಟಾಪ್ ಆರ್ಡರ್ ಇಂಡಿಯನ್ ಟಾಪ್ ಆರ್ಡರೇ ಇಲ್ಲಿ ಮೇನ್ ಆಗಿ ಕೈ ಕೊಟ್ಟಿದ್ದು ಫ್ರೆಂಡ್. ಇದರಲ್ಲಿ ಏನಪ್ಪ ಅಂದರೆ ಇದ್ರಾಗ ರೋಹಿತ್ ಶರ್ಮಾ ಆಗಲಿ, ವಿರಾಟ್ ಕೊಹ್ಲಿ ಆಗಲಿ, ಹಾಗೆ KL ರಾಹುಲ್ ಒಂದೆರಡು ಮ್ಯಾಚ್ ಚೆನ್ನಾಗಿದ್ರು ಕೂಡ ಅವರು ಕೂಡ ಸ್ವಲ್ಪ ಒಂದೊಂದು ಮ್ಯಾಚ್ನಲ್ಲಿ ಫೇಲ್ಯೂರ್ ಆದರು. ಆಮೇಲೆ ಬಾಲಿಂಗ್ ಲೈನಲ್ಲಿ ಬುಮ್ರಾ ಆಗಲಿ, ಸಿರಾಜು ಈಚೆಗಡೆ ಸ್ವಲ್ಪ ಪರ್ಫಾರ್ಮೆನ್ಸ್ ಕೊಟ್ಟರು. ಅಂದರೆ ಬುಮ್ರಾಗೆ ಸ್ವಲ್ಪ ಸಪೋರ್ಟ್ ಕೊಡ್ತಿದ್ರು. ಅದು ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದು ಬ್ರೋ. ಇಂಡಿಯನ್ ಬೌಲರ್ ಲೈನ್ ಸ್ವಲ್ಪ ಪರವಾಗಿಲ್ಲ ಅನ್ಬೋದು. ಆದರೆ ಬ್ಯಾಟಿಂಗ್ ಲೈನೇ ಕಂಪ್ಲೀಟಾಗಿ ಹಾಳಾಗಿತ್ತು ನಮ್ಮೊಂದು ಇಂಡಿಯನ್ದು. ಆಮೇಲೆ ಟೋಟಲ್ ಆಗಿ ಬಂದುಬಿಟ್ಟು ಟೋಟಲ್ ಆಗಿ ಈ ಒಂದು ಸೀರೀಸ್ ಸೋತಿದ್ದಂದ್ರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಪಿಂದ ಇಂಡಿಯಾ ಹೊರಗೆ ಬಂದಿದೆ ಫ್ರೆಂಡ್. ಟೋಟಲ್ ಆಗಿ ಹೊರಗೆ ಬಿದ್ದಿದೆ. ಟೋಟಲ್ ಆಗಿ 2 ಸಲ ಫೈನಲ್ ಆಡಿತ್ತು, 2 ಸಲ ಕ್ವಾಲಿಫೈರ್ ಆಗಿ 2 ಸಲ ಆಡಿತ್ತು. 2 ಸಲದಲ್ಲಿ ಕಪ್ಪು ತಗೊಳ್ಳೋಕ್ಕೆ ಆಗಲಿಲ್ಲ. ಅಂದರೆ ಟೆಸ್ಟ್ ಚಾಂಪಿಯನ್ಶಿಪ್ ಈ ಒಂದು ಕಪ್ ತೊಗೊಳಕ್ಕೆ ಆಗಲಿಲ್ಲ. ಎರಡು ಸಲನೂ ಕೂಡ ಫೇಲ್ ಆಗಿತ್ತು. ಆದರೆ ಈ ಸಲ ಏನಾದರೂ ಚಾನ್ಸ್ ಮಾಡಿ ಹೊಡಿಬೇಕು ಅನ್ನೋದು ಆಸೆ ಇತ್ತು. ಆದರೆ ಕ್ವಾಲಿಫೈರ್ ಆಗಲಿಲ್ಲದೆ ಹೊರಗೆ ಬಿತ್ತು ಇಂಡಿಯಾ ಫ್ರೆಂಡ್. ಟೋಟಲ್ ಆಗಿ ಲಾಸ್ಟ್ ಮ್ಯಾಚಿಗೆ 3 ಕ್ಯಾಪ್ಟನ್ ಅಂದರೆ ಟೋಟಲ್ ಆಗಿ 2 ಕ್ಯಾಪ್ಟನ್ ಚೇಂಜ್ ಆಯಿತು. ರೋಹಿತ್ ಶರ್ಮಾ 5ನೇ ಟೆಸ್ಟ್ ಮ್ಯಾಚ್ನ ಆಡಲ್ಲ ಅಂತ ಕಂಡೀಷನ್ ಆಗಿದ್ರು. ಜೊತೆಗೆ ಜಸೀರ್ ಬುಮ್ರಾನ ಕ್ಯಾಪ್ಟನ್ ಮಾಡಿದ್ರು. ಒಂದಿನ ಆಡಿ ನೆಕ್ಸ್ಟ್ ದಿನ ಅವರು ಏನೋ ಇಂಜುರಿ ಆಯಿತು, ಎಲ್ಲೇ ಕರ್ಕೊಂಡೋಗಿದ್ರು ಹೊರಗಡೆ, ಏನೋ ಸ್ಕ್ಯಾನ್ಗೇನೋ ಏನೋ ಅದು ಭಾಳ ಚರ್ಚೆ ಆಗ್ತಿತ್ತು. ಅದ್ರ ಜೊತೆಗೆ ವಿರಾಟ್ ಕೊಹ್ಲಿನೂ ಕೂಡ ಕ್ಯಾಪ್ಟನ್ಶಿಪ್ನ ನಿಭಾಯಿಸೋಕ್ಕಾಗಿತ್ತು ಈ ಒಂದು 5ನೇ ಟೆಸ್ಟ್ ಮ್ಯಾಚಿಂದ. ಇದು ಕೂಡ ಟೋಟಲ್ ಆಗಿ 3ನೇ ದಿನಕ್ಕೆ 2ನೇ ಸೆಷನ್ನಲ್ಲಿ ಈ ಒಂದು ಆಸ್ಟ್ರೇಲಿಯಾಕ್ಕೆ ವಿನ್ ಆಗಿದೆ. ಟೋಟಲ್ ಆಗಿ ಈ ಒಂದು ಇಷ್ಟು ಜನತೆ ರಿಸಲ್ಟ್ ಬಂದಿತ್ತು ಇದೇ ಫಸ್ಟ್ ಟೈಮ್. ಈ ಸೀರೀಸ್ನಲ್ಲಿ ಇದೇ ಫಸ್ಟ್ ಟೈಮು. ಒಂದೊಂದ್ಸಲ ಬಂದಿದೆ 4 ದಿವಸಕ್ಕೆ ಬಂದಿದೆ, 3 ದಿವಸಕ್ಕೂ ಕೂಡ ಬಂದಿರ್ಬೋದು. ಆದರೆ ಟೋಟಲ್ ಆಗಿ ಜಲ್ದಿ ಬಂದಿದೆ ರಿಸಲ್ಟ್ ಇದು ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಈ ಮ್ಯಾಚಿನ ಏನಾದರೂ ಇಂಡಿಯಾ ಡ್ರಾ ಮಾಡ್ಕೊಂಡಿದ್ದರೆ ಸ್ವಲ್ಪ ಪರವಾಗಿದ್ದಿಲ್ಲ. ಆದರೆ ಕೂಡ ಆಸ್ಟ್ರೇಲಿಯಾಗೆ ಸೀರೀಸ್ ಹೋಗ್ತಿತ್ತು. ಆದರೆ ಟೆಸ್ಟ್ ಚಾಂಪಿಯನ್ಶಿಪ್ಪಿಂದ ಇನ್ನೂ ಜೀವಂತ ಇರ್ತಿತ್ತು. ಆದರೆ ಈ ಮ್ಯಾಚ್ ಸೋಲೋದ್ರಿಂದ ಇಲ್ಲಿಗೆ ಹೊರಗೆ ಬಿತ್ತು, ಟೆಸ್ಟ್ ಚಾಂಪಿಯನ್ಶಿಪ್ಪಿಂದ ಹೊರಗೆ ಬಿತ್ತು. ಟೋಟಲ್ ಆಗಿ ಇಂಡಿಯಾ ಈಗ ಫೋಕಸ್ ಮಾಡಬೇಕು, ನೆಕ್ಸ್ಟು ಚಾಂಪಿಯನ್ಸ್ ಟ್ರೋಫಿ ಮೇಲೆ ಫೋಕಸ್ ಮಾಡಬೇಕು. ಸ್ಟಾರ್ಟ್ ಆಗ್ತಾ ಇದೆ ಜನವರಿಯಿಂದ ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ತದೆ ಇಂಗ್ಲೆಂಡ್ ಸರಣಿ. ಇಲ್ಲಿ ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಟ್ಟು ನೆಕ್ಸ್ಟು ಚಾಂಪಿಯನ್ಸ್ ಟ್ರೋಫಿಗೆ ರೆಡಿ ಆಗಬೇಕು. ಟೋಟಲ್ ಆಗಿ ಈಗ ಆಗೋಗಿದ್ದೆಲ್ಲ ಬಿಡಬೇಕು. ಯಾಕಪ್ಪ ಅಂದರೆ ಆಗಿದ್ದು ಬಿಡಬೇಕು, ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಕೂಡ ಚರ್ಚೆ ಆಗಬೇಕು. ಯಾಕಂದರೆ ಈ ವಿಷಯಕ್ಕೆ ಚರ್ಚೆ ಮಾಡ್ಕೊತ ಕೂತ್ಕೊಂಡ್ರೆ ಟೆಸ್ಟ್ ಚಾಂಪಿಯನ್ಸಿಂದ ಹೊರಗೆ ಬಿತ್ತು, ಆಸ್ಟ್ರೇಲಿಯಾ ವಿರುದ್ಧ 3 ಟೆಸ್ಟ್ ಮ್ಯಾಚ್ ಸೋಲ್ತಂದು ಇದನ್ನ ವಿಚಾರ ಮಾಡಿಕೊಂಡ್ರೆ ನೆಕ್ಸ್ಟು ಒಂದೇ ತಿಂಗಳು ಬಾಕಿ ಇದೆ, ಒಂದೂವರೆ ತಿಂಗಳು ಬಾಕಿ ಇದೆ ಚಾಂಪಿಯನ್ಸ್ ಟ್ರೋಫಿ ಆರಂಭಕ್ಕೆ. ಅದಕ್ಕೆ ಏನು ಸ್ಟ್ರಾಟಜಿ ಬೇಕು ಎಲ್ಲ ಕರೆಕ್ಟಾಗಿ ಸ್ಟ್ರಾಟಜಿ ಮಾಡ್ಕೋಬೇಕು ಇಂಡಿಯಾ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಇಂಡಿಯಾ ಸ್ವಲ್ಪ ಟೆಸ್ಟ್ ಕ್ರಿಕೆಟ್ನಲ್ಲಿ ಏನೋ ಫೇಲ್ ಆಗ್ತಾ ಇದೆ, ಪದೇ ಫೇಲ್ ಆಗ್ತಾ ಇದೆ. 1 ವರ್ಷ ಆಯಿತು ಟೋಟಲ್ ಆಗಿ. ಹಿಂದಿನ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಇಂಡಿಯನ್ ಪ್ಲೇಯರ್ಸು. ಇದು ಡ್ರೆಸ್ಸಿಂಗ್ ರೂಮ್ನಲ್ಲಿ ಏನೋ ನಡೀತಾ ಇದೆ ಅನಿಸುತ್ತೆ ಫ್ರೆಂಡ್. ಟೋಟಲ್ ಆಗಿ ಸೈಲೆಂಟಾಗಿ ಏನೇನೋ ನಡೀತಾ ಇದೆ, ಅದು ಈಚೆಗಡೆ ಬರ್ತಾ ಇಲ್ಲ, ಅದೇನು ಕ್ರಿಯೇಟ್ ಬರ್ತಾ ಇಲ್ಲ. ಆಮೇಲೆ ಈ ಕಡೆ ಗೌತಮ್ ಗಂಭೀರ್ ಟೋಟಲಾಗಿ ಬಂದುಬಿಟ್ಟು ಅವ್ರನ್ನ ನಾನು ಅನಿಸುತ್ತೆ KKRನ ಕಪ್ಪು ಅಲ್ಲಿ ಚಾಂಪಿಯನ್ ಮಾಡಿದರು KKRನ. ಅದೇ ರೀತಿ ಇಂಡಿಯನ್ ಚಾಂಪಿಯನ್ ಮಾಡೋಕ್ಕೆ ಟೆಸ್ಟ್ ಚಾಂಪಿಯನ್ಶಿಪ್ ಮಾಡೋಕ್ಕೆ ಬಂದರು, ಅದು ಕೂಡ ಮಿಸ್ ಆಯಿತು. ಮೊದಲನೇ ಹೆಜ್ಜೆ ಮಿಸ್ ಆಯಿತು, 2ನೇ ಹೆಜ್ಜೆ ಇದೆ ಚಾಂಪಿಯನ್ ಟ್ರೋಫಿಗೆ. ಅದಕ್ಕೆ ಸರಿಯಾಗಿ ಚೆನ್ನಾಗಿರೋಂಥ ಟೀಮ್ ಕ್ರಿಯೇಟ್ ಮಾಡಿಕೊಂಡು ಅದನ್ನ ಚಾಂಪಿಯನ್ಸ್ ಟ್ರೋಫಿನ ಇಂಡಿಯಾಕ್ಕೆ ತರುವಂಥ
ಕೆಲಸ ಮಾಡಬೇಕು ಗೌತಮ್ ಗಂಭೀರ್. ಆಮೇಲೆ ಟೋಟಲ್ ಆಗಿ ಇಂಡಿಯನ್ ಪ್ಲೇಯರ್ನು ಕೂಡ. ಫ್ರೆಂಡ್, ಟೋಟಲ್ ಆಗಿ ಪಾಕಿಸ್ತಾನದಲ್ಲಿ ನಡೆಯುವಂಥ ಚಾಂಪಿಯನ್ ಟ್ರೋಫಿ ಅಂದರೆ ಎಲ್ಲ ದೇಶಕ್ಕೂ ಚಾಂಪಿಯನ್ ಟ್ರೋಫಿ ಪಾಕಿಸ್ತಾನದಲ್ಲಿ ನಡೆಯುತ್ತೆ. ಅದು ನಮ್ಮ ಇಂಡಿಯಾಗೆ ದುಬೈನಲ್ಲಿ ನಡೆಯುತ್ತೆ. ಯಾಕಪ್ಪ ಅಂದರೆ ಇಂಡಿಯಾದವರು ಯಾರು ಹೋಗಿ ಪಾಕಿಸ್ತಾನದಲ್ಲಿ ಒಂದು ಮ್ಯಾಚ್ ಆಡ್ತಾ ಇಲ್ಲ, ಸೀದಾ ಹೋಗಿ ದುಬೈದಲ್ಲಿ ಆಡ್ತಾರೆ. ಯಾರೇ ಬರಲಿ ಅವ್ರ ವಿರುದ್ಧ ಯಾವುದೇ ಒಂದು ಮ್ಯಾಚ್ ಇರಲಿ, ಸೀದಾ ದುಬೈಗೆ ಬರಬೇಕು, ಅವರು ದುಬೈಗೆ ಬಂದು ಆಡಬೇಕು. ಆ ರೀತಿ ಮಾಡ್ಕೊಂಡಿದ್ದಾರೆ. ನೋಡೋಣ ಫ್ರೆಂಡ್, ದುಬೈಯಿಂದ ಸೀದಾ ಇಂಡಿಯಾಕ್ಕೆ ಕಪ್ ಬರುತ್ತೋ ನನಗೆ ಅನಿಸುತ್ತೆ, ಬರ್ಬೋದು ಅಂದು ನೋಡೋಣ. ನಿಮಗೆ ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಸೀರೀಸ್ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಯಾಕಪ್ಪ ಅಂದ್ರೆ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಹೋಗಿದ್ದು ಏನು ಮಾಡೋಕ್ಕಲ್ಲ. ಫಸ್ಟಿಗೆ ಸ್ಟ್ರಾಟಜಿ ಕರೆಕ್ಟಾಗಿ ಮಾಡ್ಕೋಬೇಕಿತ್ತು, ಮಾಡ್ಕೊಂಡಿಲ್ಲ. ಆಮೇಲೆ ಬ್ಯಾಟಿಂಗ್ ಲೈನು ಸ್ವಲ್ಪ ಇನ್ನೂ ಕೂಡ ಭಾಳ ಸ್ವಲ್ಪ ಅನುಭವಿ ಪ್ಲೇಯರ್ ಕೊರತೆ ಕಾಣುತ್ತೆ ಅಂತ ಆಲ್ರೆಡಿ ರೋಹಿತ್ ಶರ್ಮಾ ಕೂಡ ಹೇಳಿದ್ದಾರೆ. ಯಂಗ್ಸ್ಟರ್ ಸ್ವಲ್ಪ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ. ನೋಡೋಣ ಫ್ರೆಂಡ್, ಮುಂದಿನ ಮ್ಯಾಚ್ನಲ್ಲಿ, ಟೆಸ್ಟ್ ಮ್ಯಾಚ್ನಲ್ಲಿ ಇಂಡಿಯಾ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡಲಿ, ಮುಂದಿನ ಚಾಂಪಿಯನ್ ಟ್ರೋಫಿ ಚೆನ್ನಾಗಿ ಆಡಲಿ ಇಂಡಿಯಾ ಅಂತ ಹಾರೈಸ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ಇರುತ್ತೆ, ಸೋಲು ಗೆಲುವು ಇರುತ್ತೆ. ಆದರೆ ಸೋಲಿನ ಬಗ್ಗೆ ಭಾಳ ಚರ್ಚೆ ಮಾಡ್ಕೊಂತ ಕೂತ್ಕೊಂಡ್ರೆ ಇಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಯಾಕಂದರೆ ಕೆಲವಷ್ಟು ಇನ್ನೂ ಕೂಡ ದೊಡ್ಡ ದೊಡ್ಡ ICC ಟ್ರೋಫಿ ಇದೆ ನೆಕ್ಸ್ಟ್ 1 ತಿಂಗಳಿಗೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಫ್ರೆಂಡ್, ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ಒಂದು ಸಿರೀಸ್ ವಿಡಿಯೋ ಟೋಟಲ್ ಆಗಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ನೋಡೋಣ ಫ್ರೆಂಡ್, ಟೆಸ್ಟ್ ಮ್ಯಾಚು ಸೋಲೋಕ್ಕೆ ಪ್ರಮುಖ ಕಾರಣ ಏನಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಪ್ರಮುಖ ಕಾರಣ ಏನು, ಎಲ್ಲಿ ಇಂಡಿಯಾ ಫೇಲ್ ಆಯಿತು, ಯಾರು ಪ್ರಾರಂಭಕ್ಕೆ ಬರಲಿಲ್ಲ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದೊಂದು ವಿಡಿಯೋ ಮಾಡಿ ಈ ಒಂದು ಟೋಟಲ್ ಆಗಿ ಸಿರೀಸ್ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇದು ಇವತ್ತಿನ ಸಿರೀಸು ಹೋಯಿತು. ಚಾಂಪಿಯನ್ಸ್ ಅಪ್ಪ ಅಂದರೆ ಟೆಸ್ಟ್ ಚಾಂಪಿಯನ್ಶಿಪ್ಪಿಂದ ಹೊರಗೆ ಬಂತು, ಸಿರೀಸ್ ಹೋಯ್ತು. ಏನು ಮಾಡೋಕ್ಕಲ್ಲ ಫ್ರೆಂಡ್, ಮತ್ತೆ ನೋಡೋಣ, ಮುಂದೆ ಚಾನ್ಸ್ ಇದೆ. ಹಾಗೆ ರೋಹಿತ್ ಶರ್ಮಾ ಪಾಪ ಎಂತೆಂಥ ಇಂಡಿಯಾಗೆ ದೊಡ್ಡ ದೊಡ್ಡ ಮ್ಯಾಚ್ ಗೆಲ್ಸ್ಕೊಟ್ರು, ಹೈಯೆಸ್ಟ್ ಆಗಿ ರನ್ ಮಾಡಿದರು. ಮುಂಬೈ IPL ಮುಂಬೈ ಟೀಮ್ಸ್ 5 ಸಲ ಕಪ್ ತಂದರು. ಆದರೂ ಕೂಡ ಒಂದೊಂದು ಟೈಮಲ್ಲಿ ಹಿಂಗೆ ಆಗುತ್ತೆ, ಏನು ಮಾಡೋಕ್ಕೆ ಬರಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಎಲ್ಲದೂ ಕೂಡ ಸಿಹಿನೇ ಇರೋಂಗಿಲ್ಲ, ಸ್ವಲ್ಪ ಕೈನೂ ಇರಬೇಕಾಗತ್ತೆ. ಯಾಕಪ್ಪ ಅಂದರೆ ಸಿಹಿ ಇದ್ದರೆ ಕೈ ಅನುಭವ ಗೊತ್ತಾಗಲ್ಲ, ಕೈನೇ ಇದ್ದರೆ ಸಿಹಿದ್ದು ಅನುಭವ ಗೊತ್ತಾಗಲ್ಲ. ಹಾಗಾಗಿ ಎರಡೂ ಇರಬೇಕು. ಎರಡೂ ಇದ್ದಾಗಿಯೇ ಮನುಷ್ಯ ಎಲ್ಲವನ್ನು ಕೂಡ ಫೇಸ್ ಮಾಡೋಕ್ಕಾಗೋದು. MS ಧೋನಿ ನೋಡಿ, ಫಸ್ಟಿಗೆ ಗೆದ್ದರು 2007ರಲ್ಲಿ ಫಸ್ಟ್ T20 ವರ್ಲ್ಡ್ ಕಪ್ ಗೆದ್ದರು. ನೆಕ್ಸ್ಟ್ 2011ರಲ್ಲಿ ಒಂದು ಗೆದ್ದರು. ಅಲ್ಲಿಂದ 13ರಲ್ಲಿ ಚಾಂಪಿಯನ್ ಟ್ರೋಫಿ ಗೆದ್ದರು. ಅಲ್ಲಿಂದ ಟೋಟಲ್ ಆಗಿ 2024 ತನಕ ಟೋಟಲಾಗಿ 13ರಲ್ಲಿ ಚಾಂಪಿಯನ್ ಟ್ರೋಫಿ ಗೆದ್ದಿತ್ತು ಇಂಡಿಯಾ. ಅಲ್ಲಿಂದ ಹಿಡಿದು 11 ವರ್ಷ ಮಟ್ಟೂ ಕೂಡ ಯಾವುದೊಂದು ಕಪ್ ಗೆದ್ದಿಲ್ಲ. ಹೋದನೇ ವರ್ಷ 2024ರಲ್ಲಿ T20 ವರ್ಲ್ಡ್ ಕಪ್ ಗೆಲ್ತು. ಹೀಗಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಪಾಪ ಧೋನಿದು ಕೂಡ ಲಾಸ್ಟ್ ಟೈಮ್ ಅವ್ರದ್ದು ಕೂಡ ಹೀಗೆ ಇದೇ ರೀತಿ ಟೆಸ್ಟ್ ಇದೇ ಸಿರೀಸ್ನಲ್ಲಿ ಮತ್ತೆ ಆಸ್ಟ್ರೇಲಿಯಾ ವಿರುದ್ಧನೇ ಇದೇ ಸಿರೀಸ್ನಲ್ಲಿ ರಿಟೈರ್ಡ್ ಆಗಿದ್ದು ಟೆಸ್ಟ್ ಫಾರ್ಮೆಟಿಗೆ MS ಧೋನಿ. ಹೀಗಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ರೋಹಿತ್ ಶರ್ಮಾ ಚೆನ್ನಾಗಿಂತ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅವರು ಕೂಡ ಇಂಡಿಯಾಗೆ ಭಾಳ ಮ್ಯಾಚ್ನಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಏನಾಗಲ್ಲ. ನೆಕ್ಸ್ಟ್ ಏನಪ್ಪ ಅಂದರೆ ಮುಂದಿನ ಪ್ಲೇಯರ್ ಯಾರು ಬರ್ತಾರೋ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡಲಿ. ಇನ್ನೂ ಕೂಡ ಕ್ಲಿಯರಾಗಿ ಹೇಳಿಲ್ಲ ಟೆಸ್ಟ್ ಫಾರ್ಮೆಟಿಗೆ ನಾನು ವಿದಾಯ ಕೊಡ್ತೀನಿ ಅಂತ, ಎಲ್ಲೂ ಕೂಡ ಹೇಳಿಲ್ಲ. ನೋಡೋಣ ಫ್ರೆಂಡ್, ವಿದಾಯ ಕೊಡ್ಬೋದು ಅಥವಾ ಕೊಡಲಿಲ್ಲ, ಇನ್ನೂ ಕೂಡ ಮುಂದುವರಿತಾರೆ, ಕೊಡಬಹುದು, ಹೇಳೋಕ್ಕಾಗಲ್ಲ. ಫ್ರೆಂಡ್ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್, ಟೋಟಲ್ ಆಗಿ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಾರೆ ನೋಡೋಲ್ಲ, ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.